ಹಾಯ್ ನಮಸ್ತೆ. ವಧು ಸೀರಿಯಲ್ನ 65ನೇ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚಿನ್, ಪ್ರಿಯಾಂಕಾ ಮತ್ತು ಸುಜಿತ್ ಹತ್ರ ನನ್ನ ಬಗ್ಗೆ ತುಂಬ ಸ್ಟಡಿ ಮಾಡ್ಕೊಂಡೇ ಬಂದಿದ್ದೀರಾ. ಇನ್ನು ಈ ಕೆಲಸ ನಾನು ಮಾಡಲ್ಲ ಅಂದರೆ ಪ್ರಯೋಜನ ಇಲ್ಲ. ನಾನು ಕೆಲಸ ಮಾಡೋಕ್ಕೆ ರೆಡಿ. ನಾನು ಕೇಳಿದಷ್ಟು ದುಡ್ಡು ಕೊಡೋಕ್ಕೆ ರೆಡಿನಾ? ಸಚಿನ್ ಹೇಳ್ತಿದ್ದಂಗೆ ಪ್ರಿಯಾಂಕಾ ಕಾರಿಂದ ದುಡ್ಡು ತೆಗೆದು ಒಂದು ಕಟ್ಟು ದುಡ್ಡನ್ನ ಅವನ ಕೈಗೆ ಕೊಡ್ತಾಳೆ. ಇದು ಬರೀ ಅಡ್ವಾನ್ಸ್ ಆಯಿತು. ಇನ್ನೊಂದು ಕಂತೆ ಕೊಟ್ಟಿದ್ದಿದ್ರೆ ಇನ್ನೊಂದು ಸೀಕ್ರೆಟ್ ಇವಾಗಲೇ ಹೇಳ್ತಿದ್ನಪ್ಪ. ಮೊದಲು ವಿಷಯ ಗೊತ್ತಾಗಬೇಕು. ನಿಮ್ಮ ಹಸ್ಬೆಂಡ್ ಸಾರ್ಥಕ್ ಅವರು ನಿಮ್ಮ ಕೇಸಿಂದ ವಧುನ ತೆಗೆದುಹಾಕಿದ್ದಾರೆ. ಪ್ರಿಯಾಂಕಾ, ಏನು ಹೇಳ್ತಾ ಇದೆಯಾ? ಓವರ್ ನಾನು ನಿನ್ನನ್ನು ಹೇಗೆ ನಂಬಲಿ? ಸಚಿನ್, ಮೇಡಮ್, ಸಚಿನ್ ಸೆಂಚುರಿ ಹೊಡೆಯೋದು ಒಂದು ಪಕ್ಷ ಮಿಸ್ ಆದರೂ ಈ ಸಚಿನ್ ಹೇಳಿರೋ ವಿಷಯ ಯಾವತ್ತೂ ತಪ್ಪಾಗಲ್ಲ. ಬೇಕಿದ್ರೆ ಮನೆಗೆ ಹೋಗಿ ನಿಮ್ಮ ಗಂಡನ್ನ ಕೇಳ್ಕೊಳ್ಳಿ. ಹಲೋ, ನೀವು ನಿಮ್ಮ ಬಾವಿ ಪತ್ನಿನ ಕೇಳ್ರಿ ಅಂತ ಸುಜಿತ್ಗೆ ಮತ್ತು ಪ್ರಿಯಾಂಕಾಗೆ ಸಚಿನ್ ಹೇಳ್ತಾನೆ. ಓಕೆ, ಗುಡ್. ಬಟ್ ವಧು ಮತ್ತು ಯಶೋಮತಿ ಮಧ್ಯದಲ್ಲಿ ಏನು ನಡೀತಾ ಇದೆ, ಅವರಿಬ್ಬರು ಮಧ್ಯದಲ್ಲಿ ಏನು ನಡೀತಾ ಇದೆ, ಅವಾಗವಾಗ ಅವ್ರು ಯಾಕೆ ಭೇಟಿ ಆಗ್ತಾ ಇರ್ತಾರೆ ಅನ್ನೋ ವಿಷಯ ನನಗೆ ಗೊತ್ತಾಗಬೇಕು. ಹಾಂ, ಗೊತ್ತಾಗುತ್ತೆ. ಆದರೆ ಇನ್ನೂ ಹಳೆ ಬಾಕಿನೇ ಬಂದಿಲ್ಲ ಅಂತ ಹೇಳ್ತಿದ್ದಂಗೆ ಸಚಿನ್ ಪ್ರಿಯಾಂಕಾ ಪರ್ಸಿಂದ ಮತ್ತೆ ಇನ್ನೊಂದು ಕಟ್ಟು ದುಡ್ಡನ್ನ ತೆಗೆದು ಸಚಿನ್ಗೆ ಕೊಡ್ತಾಳೆ. ದುಡ್ಡನ್ನ ಇಸ್ಕೊಂಡು, ಮೇಡಮ್, ಜೀವನದಲ್ಲಿ ಯಾವುದಕ್ಕೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದರೂ ದುಡ್ಡಿಗೆ, ಹೆಣ್ಣಿಗೆ ರೆಸ್ಪೆಕ್ಟ್ ಕೊಡಬೇಕು ಮೇಡಮ್. ಓಕೆ, ಇನ್ಮೇಲೆ ಏನೂ ತಲೆ ಕೆಡಿಸ್ಕೋಬೇಡಿ. ಇನ್ನು ಮುಂದೆ ನಿಮಗೆ ಓದ್ದೆ ಬರಿದೆ ಎಲ್ಲ ನ್ಯೂಸ್ಗಳು ಪಟ ಪಟ ಅಂತ ಬರ್ತಾ ಇರುತ್ತೆ. ಬ್ರೇಕಿಂಗ್ ನ್ಯೂಸ್ ನಿಮಗೆ ಬರ್ತಾನೇ ಇರುತ್ತೆ. ಬರಲಾ ಬೇಕ್ರೆ? ಸಚಿನ್ ಪ್ರಿಯಾಂಕಾ ಮತ್ತು ಸುಜಿತ್ಗೆ ಹೇಳ್ತಾನೆ. ಸಾರ್ಥಕ್ ಹತ್ರ ಆದಿ ಬಂದು, ಏನು ಬ್ರೋ ಇದು, ವಧು ಅವ್ರ ಹತ್ರ ನೀನು ಇಷ್ಟೊಂದು ರೂಢಾಗಿ ನಡ್ಕೊಂಡ? ಕಾಂಟ್ ಬಿಲೀವ್ ಅವ್ರು ಅಷ್ಟೊಂದು ಹತ್ಕೊಂಡು ಕಣ್ಣೀರು ಹಾಕೊಂಡು ಹೋದ್ರಲ್ಲ, ಬೇಜಾರು ಮಾಡಿಕೊಂಡು. ಮಕ್ಕಳು ಕಣ್ಣಲ್ಲಿ ನೀರು ಹಾಕಿಸ್ಬಾರ್ದು ಅಂತಾರೆ. ವಾಟ್ ಈಸ್ ದಿಸ್? ಸಾರ್ಥಕ್, ಶಾಪ ತಟ್ಟೋದಾದರೆ ತಟ್ಲಿ ಬಿಡು ಆದಿ. ಮಾಡಲಿ, ನಡೆದಿರೋದೆಲ್ಲ ಹೇಳಿ ಅವ್ರನ್ನ ಕೆಲಸದಿಂದ ತೆಗೆದೆ ಅಂತ ಹೇಳೋಕ್ಕಾಗತ್ತಾ? ಅವ್ರು ಅದನ್ನು ಒಪ್ತಾರಾ? ಆದಿ, ನನ್ನ ಕೇಸಿಂದ ಅವ್ರ ಜೀವನ ಹಾಳಾಗಬಾರ್ದು. ತುಂಬ ಒಳ್ಳೆಯವರು ಅವರು. ಜೀವನದ ಥರ ಅವ್ರ ಜೀವನ ಆಗಬಾರ್ದು ಕಣೋ. ನನ್ನ ಹತ್ರ ಏನೂ ಆಪ್ಷನ್ ಇರಲಿಲ್ಲ ಕಣೋ. ಬಟ್ ಸುಜಿತ್ ಬಗ್ಗೆ ಅವ್ರ ಹತ್ರ ಹೇಳೋಕ್ಕೆ ಅಂತ ಹೋದೆ, ಅವ್ರು ನಂಬಲೇ ಇಲ್ಲ. ಮತ್ತು ಸುಜಿತ್ ಹುಡುಗಿನ ಮೀಟ್ ಮಾಡಿ ಅವ್ರ ಹತ್ರ ಹೇಳೋಕೆ ಹೋದರೆ ಅವ್ರು ನನ್ನ ಮಾತು ನಂಬಲೇ ಇಲ್ಲ. ಅದಕ್ಕೆ ರೂಢಾಗಿ ಮಾತಾಡಿದೆ. ಕೇಸಿಂದ ತೆಗೆದಿರೋದಕ್ಕೆ ಅವರು ಕಾಲ್ ಮಾಡ್ತಾರೆ ಅಂದ್ಕೊಂಡೆ, ಆದರೆ ಅವರು ಆಫೀಸ್ಗೆ ಬಂದರು. ಮುಖ್ಯ ಸಿಕ್ಕಿದ್ರೆ ಎಲ್ಲಿ ಬೇಜಾರು ಮಾಡ್ಕೊತಾರೋ ಏನು ಹೇಳೋದು ಅಂತ ಗೊತ್ತಾಗದೆ ನಾಗರಾಜ್ಗೆ ಹೇಳಿ ನಾನು ಇಲ್ಲ ಆಫೀಸಲ್ಲಿ ಅಂತ ಹೇಳು ಅಂದೆ. ಅನ್ಎಕ್ಸ್ಪೆಕ್ಟೆಡ್ಲಿ ಅವ್ರು ನನ್ನ ಮುಂದೆನೇ ಬಂದರು. ಏನು ಹೇಳಲಿ ಆದಿ? ಬಿಟ್ಟು ಎಮೋಷ್ನಲ್ ಆಗಿ ಪದೇ ಪದೇ ನನ್ನನ್ನು ಯಾಕೆ ಕೆಲಸದಿಂದ ತೆಗೆದ್ರಿ ಅಂತ ಕೇಳಿದ್ರೆ ನಾನು ಏನು ಹೇಳೋಕ್ಕೆ ಸಾಧ್ಯ? ಮಾಡ್ಕೊಂಡು ಒಂದು ಮಳ ಸುಳ್ಳು ಹೇಳಿದೆ. ಒಂದು ಸಂಬಂಧಗಳೇ ಹಾಗೆ ಆದಿ, ಯಾವುದೋ ಒಂದು ಒಳ್ಳೆ ಕಾರಣಕ್ಕೆ ಶುರುವಾಗುತ್ತೆ, ಯಾವುದೋ ಒಂದು ಕಾರಣಕ್ಕೆ ಎಂಡಾಗಿ ಹೋಗುತ್ತೆ. ಒಂದಂತೂ ನಿಜ, ನನ್ನ ಬೆಸ್ಟ್ ಫ್ರೆಂಡ್, ನಾನೊಂದು ಒಳ್ಳೆ ವ್ಯಕ್ತಿನ ಕಳ್ಕೊಂಡೆ ಕಣೋ. ರಿಯಲಿ ಮಿಸ್ಸರ್ ಆದಿ ಅಂತ ಹೇಳ್ಕೊಂಡು ಸಾರ್ಥಕ್ ಆದಿ ಹತ್ರ ತುಂಬ ಬೇಜಾರು ಮಾಡ್ಕೊತಾ ಇರ್ತಾನೆ. ಈ ಶಂಕರ್ ಅವರು ಒಬ್ಬರ ಹತ್ರ ಬಂದು, ಅಂಗಡಿ ಮೋಹನ್ಜಿ ಅವರು ನಿಮ್ಮನ್ನು ಕೆಲಸಕ್ಕೋಸ್ಕರ ಭೇಟಿ ಮಾಡೋಕ್ಕೆ ಹೇಳಿದ್ರು, ಅದಕ್ಕೋಸ್ಕರ ನಿಮ್ಮನ್ನು ಇಲ್ಲಿವರೆಗೂ ಹುಡ್ಕೊಂಡು ಬಂದೆ. ಮನ್ಸು ಮಾಡಿ ಯಾವ್ದಾದ್ರು ಕೆಲಸ ಕೊಡಿ ಸರ್. ಅಲ್ಲ ರೀ, ನಿಮ್ಗೆ ಮೊದಲೇ ವಯಸ್ಸಾಗಿದೆ, ಕೆಲಸ ಮಾಡ್ತೀರಾ? ಶಕ್ತಿ, ಕೆಲಸ ಮಾಡೋ ಆಸಕ್ತಿ ಇದೆ ಸರ್. ಮಾಡ್ತೀನಿ. ಏನು ಕೆಲಸ ಮಾಡ್ತೀರಾ? ಕೆಲಸ ಎಲ್ಲ ಮಾಡ್ತೀನಿ ಸರ್. ಅದೆಲ್ಲ ಕಂಪ್ಯೂಟ್ರಲ್ಲಿ ಎಂಟ್ರಿ ಆಗಿರುತ್ತೆ ರೀ. ಏನು ಕೆಲಸ ಕೊಟ್ಟರು ಮಾಡ್ತೀನಿ ಸರ್. ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕೋ ಕೆಲಸ ಇದೆ, ಮಾಡ್ತೀರಾ? ಅದು ನಿಮ್ಮಿಂದ ಆಗುತ್ತಾ? ಅದಕ್ಕೆ ಶಂಕರ್ ಅವರು ಯೋಚನೆ ಮಾಡ್ತಾರೆ, ನಿಲ್ತಾರೆ. ಅದಕ್ಕೆ ಆ ಓನರು, ಅದು ಗೊತ್ತಾಯ್ತು ಬಿಡಿ, ಯಾಕ್ರಿ ಸುಮ್ಮನೆ ಆದ್ರಿ, ಅದೆಲ್ಲ ನಿಮ್ಮಿಂದ ಆಗೋ ಅಂಥ ಕೆಲಸ ಅಲ್ಲ. ನಿಮ್ಗೆ ಯಾರಾದರೂ ಗೊತ್ತಿರೋ ಹುಡುಗರು ಇದ್ದರೆ ಕಳಿಸಿ. ಇಲ್ಲ ಸರ್, ಆ ಕೆಲಸ ನಾನೇ ಮಾಡ್ತೀನಿ. ಆಗುತ್ತಾ? ಯೋಚನೆ ಮಾಡಿ ನೋಡಿ. ಬಿಸಿಲು ಮಳೆ ಅಂದೆ ಯೋಚನೆ ಮಾಡದೆ ದುಡಿಬೇಕು. ಕಸ್ಟಮರ್ಸು ಒಂದೊಂದು ಥರ ಇರ್ತಾರೆ, ಅವ್ರು ಬೈದರೂ ಬೈಸ್ಕೊಬೇಕು. ಪೆಟ್ರೋಲ್ ಹೇಗೆ ಹಾಕಬೇಕು ಅಂತ ನಾವು ಹೇಳ್ಕೊಡ್ತೀವಿ, ಹಾಗೆ ಹಾಕಬೇಕು. ಸೇವೆಯೇ ಜನಾರ್ದನ ಸೇವೆ ಅಂತ ಮಾತೇ ಇದೆಯಲ್ಲ ಸರ್. ಎಷ್ಟೇ ಕಷ್ಟ ಆದರೂ ಇಷ್ಟಪಟ್ಟು ಮಾಡ್ತೀನಿ. ನೀವು ಜನರಿಗೋಸ್ಕರ ಅಲ್ಲ ಕೆಲಸ ಮಾಡಬೇಕಾಗಿರೋದು, ಕೆಲಸ ಮಾಡೋದು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡಿ. ನಾವು ಹೇಳಿದ್ದನ್ನು ತೋರಿಸಿದ್ದನ್ನು ಮನಸ್ಸಿಟ್ಟು ಕೆಲಸ ಮಾಡಬೇಕು. ಈಗ ಹೇಳ್ತಿರೋ ಹಾಗೆ ಮಾಡ್ತೀನಿ ಸರ್. ಆದರೆ ನಾನು ಈಗ ಹೇಳ್ತೀನಿ ಅಂತ ತಪ್ಪು ತಿಳಿಬೇಡಿ. ಇದು ರಿಟೈರ್ಮೆಂಟ್ ಆಗಿರೋರು ಮನೇಲಿರದೆ ಮತ್ತೆ ಕೆಲಸ ಮಾಡ್ತೀನಿ ಅಂತಿರಲ್ಲ, ಅದು ಹೇಗೆ? ಮಗಳು ಮದುವೆ ಸರ್. ದುಡ್ಡು ಹೊಂದಿಸ್ಬೇಕಲ್ಲ ಸರ್. ಒಳ್ಳೆ ಮಾತು ಹೇಳಿದ್ರಿ. ನಾನೇನು ಲಕ್ಷಗಟ್ಟಲೆ ಸಂಬಳ ಕೊಡ್ತಾ ಇದ್ದೀನಾ? ಆದರೂ ಕೊಡಿ ಸರ್. ಕೈಯಲ್ಲೊಂದು ಕೆಲಸ ಇದ್ದರೆ 1000 ದುಡಿದ್ರು ಲಕ್ಷಾನುಗಟ್ಟಲೆ ಸಾಲ ಕೇಳ್ಬೋದು.
ಸರಿ, ನಾಳೆ ಫೋನ್ ಮಾಡಿ ಹೇಳಿ ಆ ಓನರು ಅಲ್ಲಿಂದ ಹೊರಡ್ತಾರೆ. ಅದಕ್ಕೆ ಯೋಚನೆ ಮಾಡ್ತಾ ನಿಂತಿರ್ತಾರೆ. ಅಲ್ಲಿಗೆ ಅವರು ಆಫೀಸ್ ವರ್ಕರ್ ಚಂದನ್ ಬಂದು, ಸರ್ ಹೀಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಸ್ವಲ್ಪ ಹೊತ್ತಿಗಿನ ಮುಂಚೆ ವಧು ಅವ್ರಿಗೆ ನನ್ನ ಕೇಸ್ನ ಕೊಡಿ ಅಂತ ಹೇಳಿ ಇವಾಗ ಅವ್ರನ್ನೇ ಬೈದು ಕಳಿಸಿದ್ರಲ್ಲ ಸರ್. ಅವ್ರನ್ನ ಬೈತೀನಿ ಹೊಗಳುತ್ತೀನಿ, ಅದು ನನ್ನ ಪರ್ಸ್ನಲ್, ಅದೆಲ್ಲ ನಿಮ್ಗೆ ಯಾಕೆ? ಆಗಲ್ಲ ಸರ್, ನೀವೇ ಅವ್ರನ್ನ ನಿಮ್ಮ ಕೇಸಿಂದ ತೆಗೆದು ನನ್ನ ಕೇಸ್ಗೆ ಅವ್ರನ್ನ ಸಜೆಸ್ಟ್ ಮಾಡಿ ನಿಮ್ಮ ಕೇಸ್ನ ಅವ್ರ ಹತ್ರ ಹ್ಯಾಂಡಲ್ ಮಾಡಿಸಿ ಅಂತ ಹೇಳಿದ್ರಲ್ಲ, ನನಗೆ ಅರ್ಥ ಆಗಲಿಲ್ಲ ಸರ್. ಹೌದು ರೀ, ಸಜೆಸ್ಟ್ ಮಾಡಿದೆ. ನಾನೇನಾದರೂ ಓದೋ ಬಗ್ಗೆ ನಿಮ್ಮ ಹತ್ರ ಹೇಳಿದ್ನಾ? ನೀವೇ ತಾನೇ ಅವ್ರ ನಂಬರ್ ಇಸ್ಕೊಂಡಿದ್ದು. ಹೌದು ಸರ್, ಬಟ್ ಆದರೆ ನನ್ನ ಕೆಲಸಕ್ಕೆ ಅವ್ರನ್ನ ಕಂಪೇರ್ ಮಾಡಿದ್ರಿ, ಅವ್ರ ಥರ ಕೆಲಸ ಮಾಡಬೇಕು ಅಂದ್ರಿ. ಆದರೆ ಇವಾಗ ಅವರು ಲಾಯರ್ ಆಗೋಕ್ಕೆ ನಾಲಾಯಕ್ ಅಂತ ಹೇಳಿದ್ರಲ್ಲ ಸರ್. ಏನೂ ಅರ್ಥ ಆಗ್ತಾ ಇಲ್ಲ. ಹೀಗೆ ವಧು ಅವ್ರ ಕೆಲಸ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಅಲ್ವಾ ಸರ್? ರೀ ಚಂದನ್, ನನಗೆ ವಧು ಅವ್ರ ಕ್ಯಾರೆಕ್ಟರ್ ಬಗ್ಗೆ ಆಗಲಿ ಅವ್ರ ಪ್ರೊಫೆಷ್ನಲ್ ಬಗ್ಗೆ ಆಗಲಿ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ನಾನು ಅವರು ಇವತ್ತು ಜಗಳ ಆಡಿದ್ದು ಇಟ್ಸ್ ಎ ಡಿಫ್ರೆಂಟ್ ರೀಸನ್. ಬಟ್ ಶಿ ಈಸ್ ಎ ಬ್ರಿಲಿಯಂಟ್ ಲಾಯರ್. ಬರ್ತಾ ಇರೋ ಲಾಯರ್ಗಳಿಗೆ ಕಂಪೇರ್ ಮಾಡಿದ್ರೆ ಶಿ ಈಸ್ ಎ ಫ್ರಂಟ್ ಲೈನ್. ಇದ್ರ ಜಗಳಕ್ಕೂ ನಿಮ್ಮ ಕೇಸ್ಗೂ ಯಾವುದೇ ರೀತಿ ಕನೆಕ್ಷನ್ ಇರಲ್ಲ. ನೀವು ಧೈರ್ಯವಾಗಿ ಅವ್ರ ಹತ್ರ ನಿಮ್ಮ ಕೇಸ್ನ ಕೊಡ್ಬೋದು. ರೀ ಸರ್, ಬಟ್ ಅಂತ ಚಂದನ್ ರಾಗ ಎಳಿತಾರೆ. ಅದಕ್ಕೆ ಸಾರ್ಥಕ್, ಇನ್ನು ಬಾಕಿ ವಿಷಯದ ಬಗ್ಗೆ ಏನು ಕೇಳಬೇಡಿ ಚಂದನ್, ಅದು ನನ್ನ ಪರ್ಸ್ನಲ್ ಅಂತ ಹೇಳ್ತಾರೆ. ಅದಕ್ಕೆ ಚಂದನ್, ಓಕೆ ಸರ್, ಕೊಡಬೇಕೋ ಬೇಡವೋ ನಾನು ಇನ್ನೊಂದ್ಸಲ ಯೋಚನೆ ಮಾಡ್ತೀನಿ ಅಂತ ಚಂದನ್ ಸಾರ್ಥಕ್ ಹತ್ರ ಹೇಳಿ ಅಲ್ಲಿಂದ ಹೊರಡ್ತಾನೆ. ಅಲ್ಲಿಂದ ಹೋದ್ಮೇಲೆ ಸಾರ್ಥಕ್, ನಾನು ವಧು ಅವ್ರ ಹತ್ರ ಆ ಥರ ಮಾತಾಡಿದ್ದಕ್ಕೆ ಅವ್ರ ಮೇಲೆ ಅದೆಷ್ಟು ಎಫೆಕ್ಟ್ ಆಗಿದೆಯೋ ಏನೋ, ಬಟ್ ಅವರು ಪದೇ ಪದೇ ಬಂದು ಸತ್ಯ ಹೇಳಿ ಅಂತ ಕೇಳುವಾಗ ನಾನು ತಾನೇ ಏನು ಮಾಡೋಕ್ಕಾಗುತ್ತೆ, ಹಾಗೆ ಮಾತಾಡಿದೆ, ಐ ಆಮ್ ರಿಯಲಿ ಸಾರಿ ವಧು ಅಂತ ಹೇಳ್ಕೊಂಡು ಸಾರ್ಥಕ್ ತುಂಬ ಬೇಜಾರು ಮಾಡ್ಕೊತಾರೆ. ಪ್ರಿಯಾಂಕಾ ಮನೆಗೆ ಬಂದು ಸಾರ್ಥಕ್ ಫೋಟೋ ನೋಡ್ಕೊಂಡು, ಏನು ಸಾರ್ಥಕ್ ಇದು, ನನಗೆ ಗೊತ್ತಿಲ್ಲದೆ ವಧುನ ಕೇಸಿಂದ ಡ್ರಾಪ್ಔಟ್ ಮಾಡಿಬಿಟ್ಟಿದೆಯಂತೆ. ಫಸ್ಟ್ ನಮ್ಮ ಡಿವೋರ್ಸ್ ಕೇಸ್ ಮುಗಿಸ್ಬೇಕು ತಾನೆ, ಆಮೇಲೆ ಡ್ರಾಪ್ಔಟ್ ಮಾಡಬೇಕಿತ್ತು. ಆದರೂ ಈ ವಧುನ ಸುಜಿತಿಂದ ಕಾಪಾಡೋದು ಮತ್ತು ಅವಳನ್ನ ಸೇಫ್ ಝೋನಲ್ಲಿ ಇಡೋದು, ಇದನ್ನೆಲ್ಲ ನೋಡಿದ್ರೆ ನನಗೆ ಅಳಬೇಕು ನಗಬೇಕು ಒಂದೂ ಗೊತ್ತಾಗಲ್ಲ. ಆದರೂ ನಿನಗೆ ವಧು ಮೇಲೆ ತುಂಬಾ ಸಾಫ್ಟ್ ಕಾರ್ನರ್ ಇದೆ ಅಲ್ವಾ? ಒಂದು ನೆನ್ಪಿಟ್ಕೋ ಸಾರ್ಥಕ್, ವಧುನ ನೀನು ಎಷ್ಟೇ ಸೇಫ್ ಝೋನಲ್ಲಿ ಇಟ್ಟಿದ್ರೂ ಆ ಸೇಫ್ ಝೋನ್ ದಾಟಿ ವಧುನ ಅಟ್ಯಾಕ್ ಮಾಡೋಕ್ಕೆ ನನಗೆ ಬರುತ್ತೆ. ಅದು ಈಗ ಬೀಸೋ ದೊಣ್ಣೆನ ತಪ್ಪಿಸ್ಕೊಂಡಿರ್ಬೋದು, ಆದರೆ ಸುಜಿತ್ ಒಳ್ಳೆಯವನಾಗೋದಕ್ಕೆ ಸಾಧ್ಯನೇ ಇಲ್ಲ. ಸುಜಿತ್ ಯಾವುದೇ ಕಾರಣಕ್ಕೂ ಒಳ್ಳೆಯವನಲ್ಲ ಸಾರ್ಥಕ್. ಮೈಯಲ್ಲಿ ಅವ್ರ ಅಪ್ಪ ಅಮ್ಮನ ರಕ್ತನೇ ಹರಿತಾ ಇರ್ಬೋದು, ಆದರೆ ಅವನ ಕೈಯಲ್ಲಿ ನಾನು ಕೊಟ್ಟಿರೋ ದುಡ್ಡು ಹರಿತಾ ಇದೆ. ದುಡ್ಡಿದ್ರೆ ಅಂತ ಎಷ್ಟು ರಕ್ತ ಬೇಕಾದರೂ ಕೊಂಡ್ಕೋಬೋದು, ಅದಕ್ಕಿಂತ ದುಡ್ಡಿಗೆ ಬೆಲೆ ಜಾಸ್ತಿ. ಸುಜಿತ್ ಯಾವುದೇ ಕಾರಣಕ್ಕೂ ನಾನು ಹಾಕಿರೋ ಗೆರೆನ ದಾಟಲ್ಲ. ಸಾರ್ಥಕ್ ಫೋಟೋ ಹತ್ರ ಹೇಳಿ ಮತ್ತೆ ವಧು ಫೋಟೋನ ತಗೊಂಡು, ಅದೇ ಅಂತ ಯಾವುದೇ ಕಾರಣಕ್ಕೂ ಅನ್ಕೊಂಬೇಡ ವಧು, ನೀನು ಮತ್ತೆ ಅನ್ನೋ ದೊಡ್ಡ ಮನುಷ್ಯ ಜೊತೆ ನೀನು ಏನೋ ಸೀಕ್ರೆಟ್ ಆಗಿ ಮಾಡ್ತಾ ಇದೆಯಲ್ಲ, ಅದನ್ನ ತಿಳ್ಕೊಳ್ಬೇಕು ಅಂತ ಇಷ್ಟು ದಿನ ಒದ್ದಾಡಿದೆ. ಈಗ ನಿನ್ನ ಎಗ್ನೆಸ್ಟ್ ಆಗಿರೋ ಹೊಸ ವೆಪನ್ ಸಿಕ್ಕಿದೆ. ಎಲ್ಲ ಸೀಕ್ರೆಟ್ಸು ಆದಷ್ಟು ಬೇಗ ಗೊತ್ತಾಗುತ್ತೆ. ಆಮೇಲೆ ನೋಡು, ಗಿರ್ಗಿಟ್ಲೆ ಥರ ತಿರುಗಿಸ್ತೀನಿ. ಇಲ್ಲಿವರೆಗೂ ಮಾತ್ರ ನೀನು ಸೇಫ್ ಝೋನಲ್ಲಿರ್ತೀಯ. ದಿನ ನನ್ನ ವೈರಿ ಲಿಸ್ಟಲ್ಲಿ ಸಾರ್ಥಕ್ ಮಾತ್ರ ಇದ್ದ, ಬಟ್ ನಾವ್ ಯು ಆಡೆಡ್ ಟು. ಮುಂದೆ ನಾನು ಕೊಡೋ ಏಟು ಎಷ್ಟು ಭಯಾನಕವಾಗಿರುತ್ತೆ ಅಂದರೆ ಅನುಭವಿಸೋದಕ್ಕೆ ರೆಡಿಯಾಗಿರುವಂಥ ಫೋಟೋಗೆ ಹೇಳ್ತಾ ನಗ್ತಾ ಇರ್ತಾಳೆ ಪ್ರಿಯಾಂಕಾ. ಇಲ್ಲಿ ವಧು ರೋಡ್ನಲ್ಲಿ ಗಾಡಿ ಓಡಿಸ್ಕೊಂಡು ಬರ್ತಾ ಇರ್ತಾಳೆ. ಸಾರ್ಥಕ್ ಹೇಳಿದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಕೊಂಡು ಯಾವುದೋ ಮೂಡ್ನಲ್ಲಿ ಗೊತ್ತಿಲ್ಲದೆ ಇರೋ ರೋಡಲ್ಲಿ ಬರ್ತಾ ಇರ್ತಾಳೆ. ಅಷ್ಟರಲ್ಲಿ ಎದುರುಗಡೆಯಿಂದ ಒಂದು ಕಾರ್ ಬರೋಕ್ಕೆ ಶುರುವಾಗುತ್ತೆ. ಅದು ವಧು ಗೊತ್ತೇ ಇರಲ್ಲ, ಬಂದು ಅವಳಿಗೆ ಡಿಕ್ಕಿ ಹೊಡೆಯುತ್ತೆ. ರೇಕ್ಷಿ ಗೌರಿನ ಕರೆದಿರ್ತಾಳೆ. ಏನು ಮೇಡಮ್, ಏನೋ ಬೇಕು ಅಂತ ಕರೆದ್ರಿ, ಏನಾದರೂ ತಿನ್ನೋಕೇನಾದರೂ ಮಾಡಿಕೊಡ್ಲಾ? ಅದೆಲ್ಲ ಏನು ಬೇಡ ಗೌರಿ, ಆದರೆ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ತುಂಬ ಸೀಕ್ರೆಟು, ಯಾರಿಗೂ ಗೊತ್ತಾಗಬಾರ್ದು. ಅಯ್ಯೋ, ಕಳ್ತನ ಏನಾದರೂ ಮಾಡೋಕ್ಕೆ ಹೇಳ್ತಾ ಇದ್ದೀರಾ ಮೇಡಮ್? ಹೊಡಿತೀನಿ ನೋಡು ನಿನ್ಗೀಗ, ನಾನೇನು ಕಳ್ಳಿನಾ? ಈ ಮನೆ ಮಗಳು ತಿಳ್ಕೊ. ಹಾಗಾದರೆ ಇನ್ನೇನು ಸೀಕ್ರೆಟು? ನೀನು ಮದುವೆ ಹೆಣ್ಣಿನ ಥರ ರೆಡಿ ಮಾಡಬೇಕು, ಹೇಳು, ಆಗುತ್ತಾ? ಓ, ಗೊತ್ತಾಯ್ತು, ಯಾರನ್ನೋ ಲವ್ ಮಾಡ್ತಾ ಇದ್ದೀರಾ ತಾನೇ? ಹೌದು, ಆದರೆ ನಿನಗೆ ಹೇಗೆ ಗೊತ್ತಾಯಿತು? ಒಂದು ಹುಡುಗಿ ಭಾವನೆ ಒಂದು ಹುಡುಗಿಗೆ ಗೊತ್ತಾಗೋದಂತೆ. ಲವ್ ಮಾಡೋದೇನೆ ಸರಿ, ಆದರೆ ಓಡೋಗೋದು ಯಾಕೆ? ಅದಕ್ಕೆ ತಾನೇ ನೀವು ನನ್ನನ್ನು ಮದುವೆ ಹೆಣ್ಣನ ಥರ ರೆಡಿ ಮಾಡಿ ಅಂತ ಹೇಳ್ತಾ ಇರೋದು. ಯಾರನ್ನೋ ಲವ್ ಮಾಡ್ತಾ ಇದ್ದೀರಾ, ಓಡೋಗಿ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ತಾನೇ? ಅಯ್ಯೋ ದಡ್ಡಿ,
ನಾನು ಲವ್ ಮಾಡ್ತಾ ಇರೋದೇನೋ ನಿಜ, ಆದರೆ ನಾನು ಓಡೋಗೆಲ್ಲ ಮದುವೆ ಆಗಲ್ಲ. ಇದನ್ನೆಲ್ಲ ಒಪ್ಸಿನೇ ಮದುವೆ ಆಗ್ತೀನಿ. ಆಗಲೂ ನನ್ನನ್ನು ನೀನೇ ರೆಡಿ ಮಾಡು. ನೀವು ಲವ್ ಮಾಡ್ತಿರೋ ಹುಡುಗ ಆದರೂ ಯಾರು ಅಂತ ಹೇಳಿ ಮೇಡಮ್, ಗೆಸ್ ಮಾಡು ನೋಡೋಣ. ಧನಂಜಯ್ ಇತ್ತೀಚೆಗೆ ಮದುವೆ ಆದರು. ಇನ್ನು ರಕ್ಷಿತ್ ಶೆಟ್ರು ಅವ್ರನ್ನ ಬಿಟ್ಟರೆ ವೀರ್ ಶೆಟ್ರು ಅವರೆಲ್ಲ ಫಿಲ್ಮ್ನ ಆಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಅಲ್ವಾ. ರೀ, ನಾನು ಯಾಕೆ ಅವ್ರನ್ನೆಲ್ಲ ಲವ್ ಮಾಡಲಿ? ನನ್ನ ಹುಡುಗನು ತುಂಬ ಸ್ಮಾರ್ಟ್ ಆಗಿದ್ದಾನೆ ಗೊತ್ತಾ, ಅವ್ರ ಥರನೇ. ಯಾರು ಅಂತ ಹೇಳಿ ಮೇಡಮ್ ನೀವೇ. ಹುಡುಗ ನಿನಗೆ ಗೊತ್ತಿರೋನೆ. ಯಾರು? ನಮ್ಮನೆ ಕೆಲಸ ಮಾಡೋ ಆ ಲೋಕಿನಾ? ಗ್ಯಾರಂಟಿ ಹೊಡಿತೀನಿ ನಿನಗೆ. ನಾನು ಯಾಕೆ ಅವನನ್ನು ಲವ್ ಮಾಡಲಿ? ನನ್ನ ಹುಡುಗ ಆದಿ. ದೀಕ್ಷಿ ನಾಚ್ಕೊತಾಳೆ. ನಮ್ಮ ಆದಿ ಸರ, ನನಗೆ ನಿಮ್ಮ ಮೇಲೆ ಮುಂಚೆಯಿಂದನೂ ಡೌಟ್ ಇತ್ತು ಅಂತ ಗೌರಿ ಹೇಳ್ತಾಳೆ. ಅದಕ್ಕೆ ಅವ್ರು ಹಿಂದೆ ಮುಂದೆ ಓಡಾಡ್ತಿದ್ರಾ? ಆದರೆ ಅವ್ರು ಲವ್ ಮಾಡ್ತಾ ಇರೋದು ರುಕ್ಸನ್ನ ಹುಡುಗಿನಲ್ವಾ? ಕಡೆ ಲವ್ವಾ? ಇಲ್ಲಪ್ಪ, 2 ವೇ ಲವ್. ಆದಿ ಸರು ಇವಿಬ್ರನ್ನ ಮೇಂಟೈನ್ ಮಾಡ್ತಿದ್ದಾರಾ? ನೀನು ಇಷ್ಟೊಂದು ಪೋಲಿ ಬಿದ್ದಿದ್ಯಾ? ಅಯ್ಯೋ, ಪೋಲಿ ಅಲ್ಲ ಮೇಡಮ್, ಹೋಳಿ ಹಬ್ಬದ ದಿನ ಬಳಿಯೋ ಬಣ್ಣದ ಥರ ಹುಡುಗಿರ್ನ ಹುಡುಗರು ಬದಲಾಯಿಸ್ತಾ ಇರ್ತಾರೆ. ಅದಕ್ಕೆ ಕೇಳಿದೆ ಆದಿ ಸರು ಹಾಗೇನಾ ಅಂತ. ಇಲ್ಲಪ್ಪ, ಆದಿ ಯಾವಾಗಲೂ ರುಕ್ಸ್ನೇ ಲವ್ ಮಾಡೋದು. ಓ ದಡ್ಡಿ, ಆದಿ ಲವ್ ಮಾಡ್ತಿರೋ ರುಕ್ಸು ಬೇರೆ ಯಾರೂ ಅಲ್ಲ, ನಾನೇ. ಅಯ್ಯೋ, ನಂಬಕ್ಕೆ ಆಗ್ತಿಲ್ವಲ್ಲ ಮೇಡಮ್. ಬಿಗ್ ಬಾಸಲ್ಲಿ ಡೈಲಿ ಒಂದೊಂದು ಟಾಸ್ಕ್ ಕೊಡೋ ಥರ ನೀವು ಟಾಸ್ಕ್ ಕೊಡ್ತಾ ಇದ್ದೀರಾ. ಇದ್ರೆ ನೀವೇ ರುಕ್ಸ್ ಅನ್ನೋ ಸತ್ಯ ಆದಿ ಸರ್ಗೆ ಗೊತ್ತಾಗ್ಬಿಡ್ತಾ? ಮಾಡ್ಸೋಕ್ಕೆ ಅಂತಲೇ ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಆದರೆ ನಾನೇ ರುಕ್ಸ್ ಅಂತ ಅವನಿಗೆ ಗೊತ್ತಿಲ್ಲ. ನಾನೇ ಬೇರೆ ಅವಳೇ ಬೇರೆ ಅಂತ ಅಂದ್ಕೊಂಡಿದ್ದಾನೆ. ಅದಕ್ಕೆ ನನಗೆ ಫೋನ್ ಮಾಡಿ ಹಳ್ಳಿ ಹುಡುಗಿ ಥರ ರೆಡಿ ಆಗ್ಬಾ ಅಂತ ಹೇಳಿದ್ದಾನೆ. ಓ, ಹಾಗಾದರೆ ಆದಿ ಸರ್ ನಿಮ್ಮ ನೋಡಿದ ತಕ್ಷಣ ಕಳೆದೋಗ್ಬೇಕು, ಆ ಥರ ರೆಡಿ ಮಾಡ್ತೀನಿ, ಬನ್ನಿ ಮೇಡಮ್ ಅಂತ ರೆಡಿ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅಯ್ಯೋ, ಪಕ್ಕ ನಮ್ಮ ಸಂಪ್ರದಾಯದ ಹುಡುಗಿ ಥರ ಕಾಣಿಸ್ತಾ ಇದ್ದೀರಾ. ಆದಿ ಸರ್ ನಿಮ್ಮನ್ನು ನೋಡಿದ್ರೆ ಪಕ್ಕ ಒಪ್ಕೊತಾರೆ ಅಂತೀಯ. ಈ ಮಾತನ್ನ ನೀರಲ್ಲೋ ಮರಳಲ್ಲೋ ಬರ್ಕೋಬೇಡಿ, ರಕ್ತದಲ್ಲಿ ಬರ್ಕೊಳ್ಳಿ. ರೀ, ನೀನು ಹೇಳ್ದಂಗೆ ಆದಿ ಏನಾದರೂ ನನ್ನನ್ನು ಒಪ್ಕೊಂಡ್ರೆ ನೀನು ಏನು ಕೇಳ್ತೀಯ ಅದನ್ನು ಕೊಡಿಸ್ತೀನಿ. ಅಯ್ಯೋ ಮೇಡಮ್, ನಿಮ್ಮ ಪ್ರೀತಿ ನಿಮಗೆ ಸಿಕ್ಕಿ ನೀವು ಚೆನ್ನಾಗಿದ್ರೆ ಅಷ್ಟೇ ಸಾಕು, ನನಗೆ ಬೇರೆ ಏನೂ ಬೇಡ. ಈ ವಧುಗೆ ಕಾರು ಬಂದು ಡಿಕ್ಕಿ ಹೊಡೆದಿರುತ್ತಂತೆ. ಅವನು ಡ್ರೈವರ್ ಬಂದು ಕೆಳಗಡೆ ಇಳಿದು, ಓಹೋ ಹೆಣ್ಮಗು, ಅದಕ್ಕೆ ಈ ರೀತಿ ಆಕ್ಸಿಡೆಂಟ್ ಮಾಡೋಕೆ ಬಂದಿರೋದಾ? ಸರಿ ಅಣ್ಣ, ಗೊತ್ತಾಗಲಿಲ್ಲ. ರೀ, ನಿಮಗೆ ಮನೇಲಿ ಹೇಳೋರು ಕೇಳೋರು ಯಾರೂ ಇಲ್ವಾ? ಕುಡಿದು ಗಾಡಿ ಓಡಿಸೋರ ಮೇಲೆ ಕೇಸ್ ಹಾಕ್ತಾರಲ್ಲ, ಅವ್ರಿಗಿನ್ನ ಮುಂಚೆ ನಿಮ್ಮ ಮೇಲೆ ಕೇಸ್ ಹಾಕಬೇಕು. ಆಗ್ಲಾದರೂ ಎಚ್ಚೆತ್ಕೊಳ್ತೀರಾ ಸ್ವಲ್ಪ? ಯಾಮಾರಿದ್ರು ಶಿವನ ಪಾದ ಸೇರ್ಕೊಂಡ್ಬಿಡ್ತಿದ್ರಿ. ಮಾಡೋದೆಲ್ಲ ಮಾಡಿಬಿಡೋದು, ಆಮೇಲೆ ಸಾರಿ ಅಣ್ಣ ಅಂತ ನಮ್ಮ ಬಾಯಿ ಮುಚ್ಚೋದು. ಮೈನೆಲ್ಲ ಕಣ್ಣು ಮಾಡಿಕೊಂಡು ಗಾಡಿ ಓಡಿಸಿ ಅಂತ ಬೈದು ಬುದ್ಧಿ ಹೇಳಿ ಅಲ್ಲಿಂದ ಅವನು ಹೊರಡ್ತಾನೆ ಕಾರ್ ತೊಗೊಂಡು. ಮತ್ತೆ ಬೇಜಾರನ್ನ ಮಾಡಿಕೊಂಡು ಗಾಡಿನ ತೊಗೊಳಕ್ಕೆ ಅಂತ ಎತ್ತಾ ಇರ್ತಾಳೆ. ಯೋಚನೆ ಮಾಡ್ತಾ ಇರ್ತಾಳೆ, ಯಾಕೆ ಈಗ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಅಷ್ಟರೊಳಗಡೆ ವಧು ಅವರಮ್ಮ ದೇವಕಿ ಅವರು ಅವಳಿಗೆ ಫೋನ್ ಮಾಡ್ತಾರೆ. ಹೇಳಮ್ಮ ವಧು, ಎಲ್ಲಿದೆಯಾ? ಹೊರಗಿದ್ದೆ ಅಮ್ಮ, ಅರ್ಜೆಂಟಾಗಿ ಎಲ್ಲಿದ್ರು ಮನೆಗೆ ಬಾ. ಯಾಕಮ್ಮ, ನಾನೇನೋ ಟೆನ್ಷನಲ್ಲಿದ್ದೀನಿ, ಏನಾದರೂ ಅರ್ಜೆಂಟ್ ಇತ್ತಾ? ದಿಶಾಗೆ ಮೈ ಹುಷಾರಿಲ್ಲ, ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ. ಏನು ಹೇಳ್ತಾ ಇದೆಯಾ? ಏನಾಯಿತು ದಿಶಾಗೆ? ನಾನು ಏನಂತ ಹೇಳಲಿ? ಡಾಕ್ಟ್ರು ಮನೆಗೆ ಬಂದಿದ್ದಾರೆ ಅವಳನ್ನು ನೋಡೋಕೆ ಅಂತ. ಬೇಗ ಬಾ ಮನೆಗೆ. ಸರಿ ಅಮ್ಮ, ಈಗಲೇ ಬರ್ತೀನಿ ಅಂತ ವಧು ಅಲ್ಲಿಂದ ಜಲ್ದಿ ಹೊರಡ್ತಾಳೆ. ಇಲ್ಲಿ ಸಾರ್ಥಕ್ ಸುಜಿತ್ನ ಮೀಟ್ ಮಾಡೋಕ್ಕೆ ಬಂದಿರ್ತಾನೆ. ಅದಕ್ಕೆ ಸುಜಿತ್, ನೋಡಿ ಸಾರ್ಥಕ್ ಅವರೇ, ನಾನು ತುಂಬ ಬ್ಯುಸಿ ಇರ್ತೀನಿ, ವಿತೌಟ್ ಮೈ ಪರ್ಮಿಷನ್, ವಿತೌಟ್ ಮೈ ಅಪಾಯಿಂಟ್ಮೆಂಟ್ ನೀವು ನನ್ನನ್ನು ಈ ಥರ ಮೀಟ್ ಮಾಡೋದಕ್ಕೆ ಬರೋ ಹಾಗಿಲ್ಲ. ಬರ್ತೀರಾ ಮತ್ತೆ ವಧುಗೆ ಮೋಸ ಮಾಡಬೇಡ ಅಂತ ಹೇಳ್ತೀರಾ? ಅಲ್ಲ ರೀ, ನೀವ್ಯಾರ್ರೀ ನಮ್ಮಿಬ್ರು ಮಧ್ಯೆ ಬರೋದಕ್ಕೆ? ವಧುಗೆ ಏನು ಸಂಬಂಧ ಅಂತ ಎಲ್ಲ ಮಾತಾಡಬೇಡ ಸುಜಿತ್. ಅದು ತುಂಬ ಒಳ್ಳೆ ಹುಡುಗಿ, ಅವಳಿಗೆ ಮೋಸ ಮಾಡ್ದೇ ಅವಳ ಜೊತೆ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋದರೆ ನನಗೂ ಖುಷಿನೇ. ಈಗಾಗಲೇ ನನ್ನ ಬಗ್ಗೆ ಇಲ್ಲದೆ ಇರೋದನ್ನೆಲ್ಲ ವಧು ಹತ್ರ ಹೋಗಿ ಪುಂಗಿ ಓದಿದ್ದೀರಾ ಅಲ್ವಾ? ಇಲ್ಲದೆ ಇರೋದೇನು ಹೇಳಿಲ್ಲ, ಇರೋದೇ ಹೇಳಿರೋದು. ಆದರೂ ಪಾಪ ವಧು ನಂಬಿಲ್ಲ ಅಲ್ವಾ? ನೀವೇನೇ ಹೇಳಿದ್ರು ಅವಳು ನಂಬಲ್ಲ. ಏನೇ ಹೇಳಿದ್ರು ಅವಳು ನಂಬದೇ ಇರೋ ಥರ ನಾನು ಮಾಡಿದ್ದೀನಿ. ಅವಳಿಗೆ ನನ್ನ ಬಗ್ಗೆ ನಂಬಿಕೆ ಹುಟ್ಟೋ ಥರ ನಾನು ಮಾಡಿದ್ದೀನಿ. ನೀವು ಹೇಳಿದ್ದನ್ನು ವಧು ನಂಬಲಿಲ್ಲ ಅನ್ನೋ ಕಾರಣಕ್ಕೆ ನೇರವಾಗಿ ನನ್ನ ಹುಡುಗಿ ಹತ್ರ ಹೋಗಿ ಅದರಿಂದನೂ ನನ್ನ ವಿಷಯ ತಿಳ್ಕೊಂಡಿದ್ದೀರಾ. ಅದನ್ನು ವಧು ಅವ್ರ ಹತ್ರ ಹೇಳಿದ್ದೀರಾ ಅನಿಸುತ್ತೆ ಅಲ್ವಾ? ನನ್ನ ಹುಡುಗಿನ ನೇರವಾಗಿ ವಧು ಅವ್ರ ಹತ್ರ ಕರ್ಕೊಂಡು ಹೋಗಿ ಸುಜಿತ್ ಲವ್ ಮಾಡ್ತಿರೋ ಹುಡುಗಿ ಇವಳನ್ನೇ ಅಂತ ಹೇಳಿದ್ರು ವಧು ನಂಬಲ್ಲ. ಮಿಸ್ಟರ್ ಸಾರ್ಥಕ್, ಇನ್ನಿಂದ ವಧುಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೇನೆ ಅವ್ರನ್ನ ಕೇಸಿಂದ ತೆಗೆದಾಕಿರೋದು. ಇಸ್ ಇಟ್? ಗೊತ್ತೇ ಇರಲಿಲ್ಲ. ಯಾಕೆ, ಏನಾಯಿತು ಅಂತ ಶಾಕ್ ಹಾಕ್ತೀನಿ ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ಈಗಾಗಲೇ ವಧುನ ನೀವು ನಿಮ್ಮ ಕೇಸಿಂದ ತೆಗೆದಿರೋ ವಿಷಯ ಆಲ್ರೆಡಿ ಕಾಡ್ಗಿಚ್ಚಿನ ಥರ ಎಲ್ಲ ಕಡೆ ಹಬ್ಕೊಂಡಿದೆ.
ಆಟದಿಂದ ವಧುನ ಬಿಟ್ಬಿಡು ಸುಜಿತ್. ಯಾಕೆ ಅಂದರೆ ಅವರು ತುಂಬ ಒಳ್ಳೆಯವರು. ಯಾರಿಗೂ ಮೋಸ ಮಾಡೋ ಅಂಥ ವ್ಯಕ್ತಿತ್ವ ಅವ್ರದ್ದಲ್ಲ. ಇನ್ಫ್ಯಾಕ್ಟ್ ನಿಮ್ಮ ಮೇಲೆ ಅವ್ರಿಗೆ ತುಂಬಾ ನಂಬಿಕೆ ಇದೆ. ಅದು ಅಲ್ಲದೆ ಮದುವೆ ಬಗ್ಗೆ ತುಂಬ ಕನಸೊತ್ತಿದ್ದಾರೆ. ಅವರಷ್ಟೇ ಅಲ್ಲ, ಅವ್ರ ಫ್ಯಾಮಿಲಿ ಕೂಡ ನಿನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ನೀ ಹ್ಞೂ ಅಂದರೆ ನಾಳೆನೇ ಮದುವೆ ಮಾಡಿಸ್ತಾರೆ. ಅಲ್ಲ ಸಾರ್ಥಕ್ ಅವರೇ, ಅದು ಅವ್ರ ಜೊತೆ ನಾನು ಏನು ಬೇಕಾದರೂ ಮಾಡ್ಕೊತೀನಿ. ಅದನ್ನೆಲ್ಲ ಕಟ್ಕೊಂಡು ನಿಮ್ಗೆ ಏನಾಗಬೇಕು? ಅವಳೊಂದು ಮದುವೆ ಆಗ್ತಾ ಇರೋ ನಾನೇ ಅಷ್ಟು ತಲೆ ಕೆಡಿಸ್ಕೊತಾ ಇಲ್ಲ. ಅಂಥದ್ರಲ್ಲಿ ನೀವ್ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದ್ದೀರಾ? ನಿಮಗೂ ವಧುಗೂ ಏನಾದರೂ ಸಮಥಿಂಗ್ ಇದೆಯಾ? ಅದಕ್ಕೆ ಸಾರ್ಥಕ್ ಸ್ವಲ್ಪ ಮೌನ ಆಗ್ತಾರೆ. ಅದಕ್ಕೆ ಓ, ಏನು ನಿಮ್ಮಲ್ಲಿ ಇಂಥ ಬದಲಾವಣೆ? ನಿಮ್ಮ ಮತ್ತು ವಧು ಬಗ್ಗೆ ಡೈರೆಕ್ಟಾಗಿ ಕೇಳಿದ್ರೂ ಏನು ಹೇಳ್ತಾ ಇಲ್ಲ. ಇಷ್ಟೊಂದು ಅವತ್ತು ಅಷ್ಟೆಲ್ಲ ಎಗರಾಡಿದ್ರಿ, ಹಾರಾಡಿದ್ರಿ. ಇವತ್ತೇನಾಯಿತು? ಮೀಟ್ರ್ ಆಫ್ ಆಯಿತಾ? ಸುಜಿತ್, ನಾನು ವಧು ಅವರು ಫ್ರೆಂಡ್ಸ್ ಅಷ್ಟೇ. ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ. ಪ್ಲೀಸ್ ಏನೇನೋ ಕಲ್ಪನೆ ಮಾಡ್ಕೊಬೇಡ. ಸಂಬಂಧ ಇಲ್ಲ ಅಂತ ನೀವೇನೋ ಹೇಳ್ಬೋದು, ನಾನು ಹೇಗೆ ನಂಬಲಿ? ನೀನು ನಂಬಿಸೋ ಅವಶ್ಯಕತೆ ನನಗಿಲ್ಲ ಸುಜಿತ್. ಆದರೆ ಒಂದು ತಿಳ್ಕೊ, ವಧುಗೇನಾದರೂ ನಿಮ್ಮಿಂದ ತೊಂದರೆ ಆದರೆ ನಾನಂತೂ ಸುಮ್ಮನೆ ಇರಲ್ಲ. ಏನು ಮಾಡ್ತೀರಾ? ಕೊಲೆ ಮಾಡಿಸ್ತೀರಾ? ಈ ಹೆದರಿಸೋದು ಬೆದರಿಸೋದು ಎಲ್ಲ ನಿಮ್ಮ ಹೆಂಡತಿ ಹತ್ರ ಇಟ್ಕೊಳ್ಳಿ, ನನ್ನ ಹತ್ರ ಅಲ್ಲ. ಸಾರಿ ಸುಜಿತ್, ನನ್ನ ಇಂಟೆನ್ಷನ್ ಅದಲ್ಲ. ಸಾರಿ. ನಿಮ್ಮ ಜೊತೆ ನಿಂತ್ಕೊಂಡು ಮಾತಾಡೋವಷ್ಟು ನನಗೆ ಟೈಮ್ ಇಲ್ಲ. ನನ್ನ ಕ್ಲೈಂಟ್ಸ್ ಕಾಯ್ತಾ ಇರ್ತಾರೆ, ನಾನು ಬ್ಯುಸಿ ಇರ್ತೀನಿ. ಆದರೆ ಇನ್ಮೇಲಾದರೂ ನನ್ನ ಬಗ್ಗೆ ಪುಂಗಿ ಊದೋದನ್ನ ನಿಲ್ಲಿಸಿ ಅಂತ ಸುಜಿತ್ ಸಾರ್ಥಕ್ಕೆ ವಾರ್ನ್ ಮಾಡಿ ಅಲ್ಲಿಂದ ಹೊರಡ್ತಾರೆ. ಇಲ್ಲಿ ವಧು ಅವ್ರ ಮನೆಯವರೆಲ್ಲ ಗಾಬರಿ ಆಗಿರ್ತಾರೆ. ದಿಶಾಗೆ ಹುಷಾರಿರಲ್ಲ. ಡಾಕ್ಟರ್ ಬಂದು ಚೆಕ್ ಮಾಡ್ತಾ ಇರ್ತಾರೆ. ದಿಶಾ ವಧು ಅಂತ ಕನ್ವರ್ಸ್ತಾ ಇರ್ತಾಳೆ. ಅದಕ್ಕೆ ಡಾಕ್ಟರ್, ಈ ವಧು ಅಂದರೆ ಯಾರು? ಅದಕ್ಕೆ ದೇವಕಿ, ನನ್ನ ಮಗಳು ಡಾಕ್ಟರ್. ಇಲ್ಲಿ ನಿಮ್ಮ ಹುಡುಗಿಗೆ ಜ್ವರ ಬಂದಿರೋದು ಹೌದಾದರೂ ವಧು ಅನ್ನೋರನ್ನ ತುಂಬ ಹಚ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಕೊರಗ್ತಾ ಇದ್ದಾರೆ. ಒಂದು ಘಟನೆಯಿಂದ ಇವ್ರಿಗೆ ಆ ಥರ ಆಗಿದೆ. ಅಂದರೆ ವಧು ಮಾಡಿರೋ ಅನಾಹುತದಿಂದ ಈ ಥರ ಆಗಿದೆ ನನ್ನ ಮಗಳಿಗೆ ಅಂತ ಹೇಳ್ತಾ ಇದ್ದೀರಲ್ವ ಡಾಕ್ಟ್ರೆ ಅಂತ ಗೀತಾ ಹೇಳ್ತಾಳೆ. ಒಂದೇ ಅಂತ ಕಾರಣ ಅಂತ ಹೇಳೋಕ್ಕಾಗಲ್ಲ. ವಧು ಅವ್ರ ಜೊತೆ ಯಾವುದಕ್ಕೂ ಒಂದ್ಸಲ ನಿಮ್ಮ ಮಗಳ ಹತ್ರ ಮಾತಾಡಿ ನೋಡಿಸಿ. ಅಷ್ಟರಲ್ಲಿ ವಧು ಅಲ್ಲಿಗೆ ಬಂದು ದಿಶಾ ಪುಟ್ಟ ಅಂತ ತುಂಬ ಗಾಬರಿಯಿಂದ ವಧು ದಿಶಾನ ಮಾತಾಡಿಸ್ತಾ ಇರ್ತಾಳೆ. ಅದಕ್ಕೆ ಡಾಕ್ಟರ್, ವಧು ಅಂದರೆ ನೀವೇನಾ? ಹೌದು ಡಾಕ್ಟರ್. ದಿಶಾಗೆ ಏನಾಯಿತು? ಅವರು ನಿಮ್ಮ ಬಗ್ಗೆನೇ ಯೋಚನೆ ಮಾಡಿ ಕೊರಗ್ತಾ ಇದ್ದಾರೆ. ಅದಕ್ಕೆ ಡಿಸ್ಟರ್ಬ್ ಮಾಡಬೇಡಿ, ಅವರು ರೆಸ್ಟ್ ಮಾಡಲಿ. ಎಚ್ಚರ ಆದಮೇಲೆ ಏನಾಗಿದೆ ಅಂತ ಅಂದ್ಬಿಟ್ಟು ಮಾತಾಡಿ ನೋಡಿ. ಸದ್ಯಕ್ಕೆ ಸ್ವಲ್ಪ ಮೆಡಿಸಿನ್ ಕೊಟ್ಟಿರ್ತೀನಿ, ಅದನ್ನು ಕೊಟ್ಟು ನೋಡಿ, ಹುಷಾರಾಗ್ತಾರೆ. ಸರಿ ಡಾಕ್ಟರ್ ಅಂತ ವಧು ಹೇಳ್ತಾರೆ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಈ ಸಂಚಿಕೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.